ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಕೆಲವೊಂದಷ್ಟು ಕುರ್ತಾ ಸೆಟ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಈ ರೀತಿದು ಯೆಲ್ಲೋ ಕಲರು ಈ ರೀತಿ ಇದೆ. ಇದು ಕ್ಲಾತ್ ಬಂದು ರೇಯನ್ ಕ್ಲಾತ್ ಆಗಿರುತ್ತೆ. ಹಾಗೆ ನೆಕ್ ಬಂದು ಈ ರೀತಿ ಕಾಲರ್ ನೆಕ್ ಬಂದಿರುತ್ತೆ. ಹಾಗೆ ಇಲ್ಲಿ ಫ್ರಂಟ್ ಮಾತ್ರ ಒಂದು ಬಟನ್ನ ಓಪನ್ ಮಾಡ್ಬೋದು. ಮತ್ತು ಇಲ್ಲಿ ಫುಲ್ಲು ಬಟನ್ಸ್ ಕೊಟ್ಟಿದ್ದಾರೆ. ಬಟ್ ಈ ಬಟನ್ಸ್ಗಳನ್ನ ತೆಗೆಯೋದಕ್ಕಾಗಲ್ಲ, ಜಸ್ಟು ಡಿಸೈನ್ ಮಾಡಿದ್ದಾರೆ ಅಷ್ಟೇ. ಹಾಗೆ ಬ್ಯಾಕ್ ಸೈಡು ಈ ರೀತಿ ಕವರ್ ಆಗಿರುತ್ತೆ ನೆಕ್ಕು. ಸೊ ಹಾಗೆ ಸ್ಲೀವ್ಸ್ ಬಂದು ಈ ರೀತಿ 3/4 ಸ್ಲೀವ್ಸ್ ಬಂದಿದೆ. ಹಾಗೆ ಇಲ್ಲೂ ಕೂಡ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ ಇದು. ಅಲ್ಲಲ್ಲಿ ಈ ರೀತಿ ಫ್ಲವರ್ ಡಿಸೈನ್ಗಳನ್ನ ಮಾಡಿದ್ದಾರೆ. ಸೊ ಈ ರೀತಿ ಬರುತ್ತೆ. ನೋಡಿ, ನಾನು ಸೈಡಲ್ಲಿ ವಿಡಿಯೋ ಹಾಕ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು. ಇನ್ನು ನೆಕ್ಸ್ಟು ಪ್ಯಾಂಟ್ ಬಂದು ಸೇಮ್ ಟಾಪ್ ಯಾವ ರೀತಿ ರನ್ನಿಂಗ್ ಬಂದಿದೆ, ಪ್ಯಾಂಟು ಕೂಡ ಅದೇ ರೀತಿ ರನ್ನಿಂಗ್ ಕ್ಲಾತಲ್ಲಿ ಬಂದಿದೆ. ಸೊ ಈ ರೀತಿ ಇದೆ, ಸೇಮ್ ಇದು ಇದೇ ರೀತಿ ಬಂದಿದೆ. ಪಟೇಲ ಪ್ಯಾಂಟ್ ಬರುತ್ತಲ್ಲ ಆ ಟೈಪ್ ಇದೆ ಇದು. ಹಾಗೆ ಇದರಲ್ಲಿ ನಿಮಗೆ ಯಾವುದೇ ರೀತಿ ಕಲರ್ ಆಪ್ಷನ್ ಇಲ್ಲ ಮತ್ತು ಸೈಜಸ್ ಆಪ್ಷನ್ ಇದೆ. ಒಂದ್ಸರಿ ಬೇಕು ಅಂದರೆ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು 3 ಪೀಸ್ ಸೆಟ್ ಆಗಿರುತ್ತೆ. ಟಾಪ್ ಬಂದು ಬ್ಲ್ಯಾಕ್ ಕಲರು, ಪ್ಯಾಂಟ್ ಬಂದು ವೈಟು, ಹಾಗೆ ದುಪ್ಪಟ್ಟ ಬಂದು ವೈಟ್ ಕಲರಲ್ಲಿ ಸಿಗುತ್ತೆ. ಸೊ ಇದಂತೂ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದು ಕ್ಲಾತ್ ಬಂದು ಕಾಟನಲ್ಲಿ ರೆಡಿ ಮಾಡಿದ್ದಾರೆ, ಈ ರೀತಿ ಇದೆ. ಹಾಗೆ ಇಲ್ಲಿ ಫ್ರಂಟು ಇದೊಂದು ಲುಕ್ ಅಂತಲೇ ಹೇಳ್ಬೋದು. ಟೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಡಿಸೈನ್ ಬಂದು ವೈಟ್ ಕಲರ್ದು ಈ ರೀತಿ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ, ಈ ರೀತಿ ಬಂದಿದೆ. ಸೊ ಬ್ಯಾಕ್ ಸೈಡು ಫುಲ್ಲು ಪ್ಲೈನು. ಹಾಗೆ ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಮಾಡಿದ್ದಾರೆ. ಸೊ ಈ ರೀತಿ ಇದೆ ಇದು. ಇದರಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿ ಕಲರ್ಸ್ ಆಪ್ಷನ್ ಇಲ್ಲ, ಸೈಜಸ್ ಅವೈಲಬಲ್ ಇದೆ. ಒಂದ್ಸರಿ ಬೇಕು ಅಂದರೆ ಚೆಕ್ ಮಾಡಿ. ಹಾಗೆ ಪ್ಯಾಂಟ್ ಬಂದು ಈ ರೀತಿ ಇದೆ. ಹಾಗೆ ಪ್ಯಾಂಟ್ಗೆ ಇಲ್ಲಿ ನಮಗೊಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಟೈ ಮಾಡೋದಕ್ಕೆ ಸೈಜಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಬ್ಯಾಕ್ ಸೈಡ್ ಬಂದು ಇಲ್ಲಿ ಎಲಾಸ್ಟಿಕ್ ಬರುತ್ತೆ ಪ್ಯಾಂಟು. ಸೊ ಈ ರೀತಿ ಇದೆ. ಹಾಗೆ ದುಪ್ಪಟ್ಟ ಬಂದು ವೈಟ್ ಕಲರಲ್ಲಿ ಬಂದಿದೆ. ಹಾಗೆ ಇಲ್ಲಿ ಸಿಲ್ವರ್ ಕಲರಲ್ಲಿ ಲೈನ್ಸ್ ಬಂದಿದೆ. ಇಲ್ಲಿ ವಿಡಿಯೋಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸಿಲ್ವರ್ ಕಲರಲ್ಲಿ ಲೈನ್ ಬಂದಿದೆ. ಲೆಂತು ಕೂಡ ತುಂಬ ಚೆನ್ನಾಗಿದೆ, ಹಾಗೆ ವಿಡ್ತು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ರೀತಿ ಬರುತ್ತೆ. ಹಾಗೆ ಇನ್ನು ನೆಕ್ಸ್ಟ್ ಒನ್ ಬಂದು ನನ್ನ ಫೇವ್ರೇಟ್ ಒನ್ ಅಂತಲೇ ಹೇಳ್ಬೋದು ಇದನ್ನು. ಇದು ಒಂದು ಪರ್ಪಲ್ ಕಲರು, ಪರ್ಪಲ್ಲು ಮತ್ತು ವೈಟ್ ಮಿಕ್ಸಲ್ಲಿ ಬಂದಿದೆ. ಸಖತ್ತಾಗಿ ಕಾಣಿಸುತ್ತೆ ಇದಂತೂ ವೇರ್ ಮಾಡಿದ್ರೆ. ಹಾಗೆ ನೆಕ್ ಬಂದು ಈ ರೀತಿ ಕಾಲರ್ ನೆಕ್ ಬಂದಿದೆ. ಇದು ಕೂಡ ಸೇಮು. ಮೇಲೆ ಒಂದು ಫ್ರಂಟ್ ಬಟನ್ ಬಂದಿದೆ, ಓಪನ್ ಮಾಡ್ಬೋದು. ಇನ್ನು ಮಿಕ್ಕಿದೆಲ್ಲ ಬಟನ್ಸು ಜಸ್ಟ್ ಸುಮ್ಮನೆ ರೆಡಿ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ ಅಷ್ಟೇ. ಬ್ಯಾಕ್ ಸೈಡು ಅಷ್ಟೇ, ಇದು ಫುಲ್ ಕವರ್ ಆಗಿದೆ ಇಲ್ಲಿ. ಆಲ್ಮೋಸ್ಟ್ ನಾನು ಇವಾಗ ತರಿಸ್ಕೊಂಡಿರೋದು ಎಲ್ಲ ಎಲ್ ಸೈಜಲ್ಲೇ ತರಿಸ್ಕೊಂಡಿರೋದು. ನೀವೇನಾದರೂ ನನ್ನ ಸೈಜ್ ಏನಾದರೂ ಇತ್ತು ಅಂದರೆ ಆರಾಮ್ಸೆ ಎಲ್ ಸೈಜ್ ತರಿಸ್ಕೊಳ್ಳಿ. ಎಕ್ಸೆಲ್ ತಗೊಂಡ್ಬಿಟ್ರೆ ಒಂದು ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಲಾಸ್ಟ್ ಟೈಮು ಎಕ್ಸೆಲ್ ತರಿಸ್ಕೊಂಡಿದ್ದೆ, ಅದು ಸ್ವಲ್ಪ ದೊಡ್ಡದು ಅನಿಸ್ತು. ಸೊ ಹಾಗಾಗಿ ಇವಾಗ ಎಲ್ ಸೈಜೇ ತರಿಸ್ಕೊಂಡಿದ್ದೀನಿ ಎಲ್ಲದು ಕೂಡ. ಹಾಗೆ ಇದು ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಬರುತ್ತೆ. ಸೊ ಇದು ಕ್ಲಾತ್ ಬಂದು ರೇಯನ್ ಕ್ಲಾತ್ ಆಗಿರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ವೇರ್ ಮಾಡಿದ್ರೆ. ಸೊ ಈ ರೀತಿ. ಹಾಗೆ ಇದರಲ್ಲೂ ಕೂಡ ಯಾವುದೇ ರೀತಿ ಕಲರ್ ಆಪ್ಷನ್ ಇರಲ್ಲ ನಿಮಗೆ, ಇದೊಂದೇ ಕಲರ್ ಇರೋದು. ಸೊ ಪ್ಯಾಂಟ್ ಬಂದು ಸೇಮ್ ಟಾಪ್ ಯಾವ ರೀತಿ ಬರುತ್ತೆ ಅದೇ ರೀತಿ ರನ್ನಿಂಗ್ ಕಲರಲ್ಲಿ ಬಂದಿದೆ ಪ್ಯಾಂಟು. ಸೊ ಈ ರೀತಿ ಬರುತ್ತೆ. ಫ್ರೆಂಡ್ಸ್, ನಾನು ಇಷ್ಟು ಎಲ್ಲ ಡ್ರೆಸ್ದು ಕೂಡ ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಹಾಗೆ ನನ್ನದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ. ನಿಮಗೇನಾದರೂ ಬೇಕು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಒನ್ ಬಂದು ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬ್ಲೂ ಕಲರು ಈ ರೀತಿ ಬಂದಿದೆ. ಆಲ್ಮೋಸ್ಟ್ ನಾನು ಈ ಸರಿ ತರಿಸಿರೋದೆಲ್ಲ ರೌಂಡ್ ಕಾಲರ್ ನೆಕ್ದೇ ತರಿಸ್ಬಿಟ್ಟಿದ್ದೀನಿ. ಸೊ ಈ ರೀತಿ ಬಂದಿದೆ. ಸ್ಲೀವ್ಸ್ ಬಂದು ಈ ರೀತಿ 3/4 ಸ್ಲೀವ್ಸ್ ಬಂದಿದೆ. ಇಲ್ಲಿ ಫ್ರಂಟು ವೈಟ್ ಕಲರ್, ಇಲ್ಲಿ ಒಂದು ಫ್ಲವರಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ಫ್ಲವರಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಟನ್ಸ್ ಕೂಡ ಇದೆ. ಇದು ಬಂದು 2 ಪೀಸ್ ಸೆಟ್ ಆಗಿರುತ್ತೆ. ಹಾಗೆ ಇನ್ನೊಂದು ಸ್ಪೆಷಲ್ ಇದರಲ್ಲಿ ಬ್ಯಾಕ್ ಸೈಡಲ್ಲೂ ಕೂಡ ಸೇಮ್ ಡಿಸೈನ್ ಬಂದಿದೆ, ನೋಡ್ತಿರ್ಬೋದು.
ಇದು ಕ್ಲಾತ್ ಬಂದು ರೇಯನ್ ಕ್ಲಾತ್ ಆಗಿರುತ್ತೆ, ಈ ರೀತಿ ಬರುತ್ತೆ. ಹಾಗೆ ಇದರಲ್ಲಿ ನಿಮಗೆ ಕಲರ್ಸ್ ಅವೈಲಬಲ್ ಇದೆ, ಹಾಗೆ ಸೈಜಸ್ ಕೂಡ ಅವೈಲಬಲ್ ಇದೆ. ಹಾಗೆ ಇದ್ರದ್ದು ಪ್ಯಾಂಟ್ ಬಂದು ಪ್ಲೈನ್ ಬರುತ್ತೆ, ಈ ರೀತಿ ಪ್ಲೈನಲ್ಲಿ ಬರುತ್ತೆ. ಇದು ಸ್ವಲ್ಪ ಪ್ಲಾಜೋ ಪ್ಯಾಂಟ್ ಟೈಪ್ ಬರುತ್ತೆ, ಸ್ವಲ್ಪ ಲೂಸ್ ಆಗಿ ಕಂಫರ್ಟಬಲ್ ಅನಿಸುತ್ತೆ ವೇರ್ ಮಾಡಿದ್ರೆ ಇದು. ಸೊ ಈ ರೀತಿ ಇದೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು 3 ಪೀಸ್ ಸೆಟ್ ಆಗಿರುತ್ತೆ ಇದು. ಸೊ ನೋಡೋಣ ಬನ್ನಿ ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು ಟಾಪ್ ಬಂದು ಸ್ಕೈ ಬ್ಲೂ ಕಲರ್ ಇದೆ, ಹಾಗೆ ನೆಕ್ ಬಂದು ರೌಂಡ್ ನೆಕ್ಕು, ಹಾಗೆ ಇಲ್ಲಿ ಫ್ಲವರ್ ಡಿಸೈನ್ ಬಂದಿದೆ, ಹಾಗೆ ಇಲ್ಲಿ 3 ಬಟನ್ಸ್ ಬಂದಿದೆ. ಹಾಗೆ ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಇದೆ. ಮತ್ತು ಇಲ್ಲಿ ಸಿಲ್ವರ್ ಕಲರಲ್ಲಿ ಲೈನ್ಸ್ ಬಂದಿದೆ, ಇಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ, ಲೈನ್ಸ್ ಬಂದಿದೆ. ಹಾಗೆ ಬ್ಯಾಕ್ ಸೈಡು ಕೂಡ ಅಷ್ಟೇ ಲೈನ್ಸ್ ಬಂದಿದೆ. ಇದು ಅಷ್ಟೇ ವೇರ್ ಮಾಡಿದ್ರಂತೂ ತುಂಬ ಕಂಫರ್ಟಬಲ್ಲಿ, ನಾವೇನಾದರೂ ಸಮ್ಮರ್ ಟೈಮಲ್ಲಿ ಅಥವಾ ವಿಂಟರ್ ಯಾವ ಟೈಮಲ್ಲಿ ಹಾಕೊಂಡ್ರು ಇದೊಂಥರ ಕಂಫರ್ಟಬಲ್ ಅಂತಲೇ ಅನ್ಬೋದು. ಇದು ಕೂಡ ಎಲ್ಲ ಎಲ್ ಸೈಜಲ್ಲಿ ನಾನು ತರಿಸ್ಕೊಂಡಿರೋದು. ಮತ್ತು ಇದಕ್ಕೆ ಪ್ಯಾಂಟ್ ಬಂದು ಈ ರೀತಿ ಪಿಂಕ್ ಕಲರು, ಈ ರೀತಿ ಇದೆ. ಇದಕ್ಕೂ ಕೂಡ ಸೈಜಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಟೈ ಕೊಟ್ಟಿದ್ದಾರೆ, ಹಾಗೆ ಬ್ಯಾಕ್ ಸೈಡು ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಪೆನ್ಸಿಲ್ ಕಟ್ ಥರ ಬರುತ್ತೆ ಪ್ಯಾಂಟು. ಸೊ ಈ ರೀತಿ. ಇನ್ನು ನೆಕ್ಸ್ಟು ಇದಕ್ಕೆ ದುಪಟ್ಟ ಬಂದು ಪಿಂಕ್ ಕಲರಲ್ಲೇ ಕೊಟ್ಟಿದ್ದಾರೆ. ಇದು ಅಷ್ಟೇ ನೀವು ನೋಡ್ತಿರ್ಬೋದು, ವಿಡ್ತು ಮತ್ತು ಲೆಂತು ಎರಡೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಹಾಗೆ ಇದಕ್ಕೂ ಕೂಡ ಸಿಲ್ವರ್ ಕಲರಲ್ಲಿ ಲೈನ್ಸಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಇದು ಬಂದು 3 ಪೀಸು ಈ ರೀತಿ. ಟಾಪ್ ಬಂದು ಸ್ಕೈ ಬ್ಲೂ, ಪ್ಯಾಂಟು ಪಿಂಕ್, ದುಪ್ಪಟ್ಟ ಕೂಡ ಪಿಂಕ್ ಕಲರಲ್ಲಿ ಬಂದಿದೆ. ಸೊ ಇದರಲ್ಲಿ ಇದರಲ್ಲಿ ಸೈಜು ಕೂಡ ಅವೈಲಬಲ್ ಇದೆ, ಹಾಗೆ ನಿಮಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ, ಒಂದು ಸರಿ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಒಂಥರ ಸಿಮೆಂಟ್ ಕಲರ್ ಅಂತ ಹೇಳೋದು, ಯಾವ ಕಲರ್ ಅಂತ ಹೇಳೋದು ಆ ರೀತಿ ಬಂದಿದೆ ಇದು. ಹಾಗೆ ಇದರಲ್ಲಿ ಫುಲ್ ಫ್ಲವರ್ ಡಿಸೈನ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಈ ರೀತಿ ಬಂದಿದೆ, ಇನ್ನು ಮಿಕ್ಕಿದ ಎಲ್ಲ ಕಡೆಯೂ ಕೂಡ ಈ ರೀತಿ ಫ್ಲವರ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಇದು ಕೂಡ 3/4 ಸ್ಲೀವ್ಸು. ನೆಕ್ ಬಂದು ರೌಂಡ್ ನೆಕ್ಕು, ಬ್ಯಾಕ್ ಸೈಡು ಅಷ್ಟೇ ರೌಂಡ್ ನೆಕ್ ಬಂದಿದೆ. ಹಾಗೆ 3/4 ಸ್ಲೀವ್ಸ್ ಈ ರೀತಿ. ಇಲ್ಲಿ ಸ್ಲೀವ್ಸ್ ಹತ್ರ ಬಾರ್ಡರ್ ಹತ್ರನೂ ಕೂಡ ಈ ರೀತಿ ಎಂಬ್ರಾಯ್ಡರಿ ವರ್ಕ್ ಮಾಡಿದ್ದಾರೆ. ಸೊ ಈ ರೀತಿ ಬರುತ್ತೆ ಇದು. ಹಾಗೆ ಬ್ಯಾಕ್ ಸೈಡು ಕೂಡ ಈ ರೀತಿ ಫ್ಲವರ್ ಡಿಸೈನ್ ಬಂದಿದೆ. ಹಾಗೆ ಇದ್ರದ್ದು ಪ್ಯಾಂಟ್ ಬಂದು ಸೇಮ್ ಟಾಪು ಯಾವ ರೀತಿ ಬಂದಿದೆ ಅದೇ ರನ್ನಿಂಗ್ ಕಲರಲ್ಲಿ ಬಂದಿದೆ. ಈ ರೀತಿ ಇದರಲ್ಲಿ ಎರಡು ಕಡೆ ಕೂಡ ಎಲಾಸ್ಟಿಕ್ ಇದೆ. ಹಾಗೆ ಇನ್ನು ಕೆಳಗಡೆ ಫುಲ್ಲು ಬಾರ್ಡರ್ ಬಂದು ಇದಕ್ಕೆ ಫ್ಲವರ್ದು ಎಂಬ್ರಾಯ್ಡರಿ ವರ್ಕ್ ಮಾಡಿದ್ದಾರೆ. ಸೊ ಈ ರೀತಿ ಬಂದಿದೆ. ನಾನು ಇಷ್ಟರಲ್ಲಿ ಇದನ್ನು ತೊಗೊಳ್ಳಿ ಅಂತ ರೆಕಮೆಂಡ್ ಮಾಡಲ್ಲ, ಯಾಕೆ ಅಂದರೆ ಇದು ಕ್ಲಾತ್ ಬಂದು ಕಾಟನ್ನಿಂದನೇ ರೆಡಿ ಮಾಡಿದ್ದಾರೆ. ಬಟ್ ಅಷ್ಟೊಂದು ನನಗೆ ಓಕೆ ಅಂತ ಅನಿಸ್ತು. ಇದು ಯಾಕೋ ಅಷ್ಟೊಂದು ನನಗೆ ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ಸೊ ಇದನ್ನು ತೊಗೊಳ್ಳಿ ಅಂತ ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ ನಿಮಗೆ. ಹಾಗೆ ಇನ್ನು ಲಾಸ್ಟ್ ಒನ್ ಬಂದು ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ನೋಡಿ, ಇದು ಗ್ರೀನ್ ಕಲರ್ ಟಾಪು. ಮತ್ತು ಇದರಲ್ಲಿ ಇನ್ನೊಂದು ಮೇನ್ ಅಟ್ರಾಕ್ಷನ್ ಅಂದರೆ ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಈ ರೀತಿ ನೆಕ್ ಡಿಸೈನ್ನ ಮಾಡಿದ್ದಾರೆ ವೈಟ್ ಕಲರಲ್ಲಿ. ಹಾಗೆ ಈ ರೀತಿ ಬಂದಿದೆ. ಮತ್ತು ಸ್ಲೀವ್ಸ್ ಬಂದು 3/4 ಸ್ಲೀವ್ಸು, ಮತ್ತು ಅಲ್ಲಲ್ಲಿ ಎಲ್ಲ ಕಡೆ ವೈಟ್ ಬುಟ್ಟ ಥರ ಡಿಸೈನ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ಬಂದು ಈ ರೀತಿ. ಹಾಗೆ ಇದಕ್ಕೆ ಪ್ಯಾಂಟ್ ಬಂದು ವೈಟ್ ಕಲರ್ ಪ್ಯಾಂಟ್ ಬಂದಿದೆ, ಇಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ. ವೈಟ್ ಕಲರ್ ಪ್ಯಾಂಟ್ಗೆ ಗ್ರೀನ್ ಕಲರ್ದು ಲೈನ್ ಬಂದಿದೆ. ಹಾಗೆ ಇದು ದುಪ್ಪಟ್ಟ ಬಂದು ವೈಟ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸಿಲ್ವರ್ ಕಲರ್ದು ಲೈನ್ಸ್ ಕೂಡ ಬಂದಿದೆ. ಇಲ್ಲಿ ವಿಡಿಯೋಗೆ ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ. ಸೊ ಇದು ಕ್ಲಾತ್ ಬಂದು ಕಾಟನ್ ಕ್ಲಾತ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಸೈಜಸ್ ಕೂಡ ಅವೈಲಬಲ್ ಇದೆ, ಹಾಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ. ಸೊ ಇಷ್ಟು ಡ್ರೆಸ್ಗಳು ನಾನು ಈ ಸರಿ ತರಿಸ್ಕೊಂಡಿದ್ದು. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಎಸ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವಾಗ. ಥ್ಯಾಂಕ್ ಯು.